ಇನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಬರೀ ರೂಪ ಒಂದೇ ಸಾಕು, ಸಾಕಾಗುವುದಿಲ್ಲ. ಎಲ್ಲಿ ಅವರನ್ನೆಲ್ಲ ಒಲಿಸುವುದು ಅಂತ ನಾನು ಯೋಚನೆ ಮಾಡಬೇಡೋ. ರೂಪ ಒಂದು ಬಂದಾಯಿತು ಬೇಕಾದ ಹಾಗೆ. ಹಾಗೆ ಮುನ್ನಡೆದು ಬಂದ್ರೆ ತುಗಿನಾದ್ರಿಯ ಒಂದು ಪ್ರದೇಶ, ಒಂದು ಭಾಗವಾದಂತಹ ಈ ಪ್ರದೇಶವೇ ಕದಂಬಾವನ. ದಟ್ಟವಾದಂತಹ ಕಾಡು, ಬಾನೆತ್ತರಕ್ಕೆ ಬೆಳೆದಂತಹ ವೃಕ್ಷರಾಶಿಗಳು, ನಾನಾ ರೀತಿಯ ವನ್ಯ ಮೃಗಗಳು, ಕ್ರೂರ ಮೃಗಗಳು ಈ ಪ್ರದೇಶದಲ್ಲಿದೆ. ಜುಳುಜುಳನೆ ಹರಿಯುವಂತಹ ನದಿ, ಅದು ಬಹಳ ಗಂಭೀರವಾಗಿ ಹರಿಯುತ್ತಾ ಉಂಟು. ಆ ನದಿಯ ರವವನ್ನು ಕೇಳುವಾಗಲೇ ಯಾರಿಗಾದರೂ ಭಯ ಆವರಿಸಬೇಕು. ಯಾಕೆ? ನೀರವವಾದ ಮೌನದಲ್ಲಿ ಕೇಳುತ್ತಿರುವಂತಹ ರವ ಅದು. ಸೂರ್ಯನ ಕಿರಣವೂ ಇಲ್ಲಿಯ ಎಡೆಗೆ ಬೀಳುವುದು ಬಹಳ ಕಷ್ಟ. ಅಷ್ಟು ದತ್ತವಾದಂತಹ ಕಾಡು, ಘನಘೋರವಾದಂತಹ ಕಾಡು. ಬಂದು ಈ ಪ್ರದೇಶದಲ್ಲಿ ನೆಲೆ ನಿಂತಿದ್ದೇನೆ. ಬಂದದ್ದಾಯಿತು. ಹಾಗಾದ್ರೆ ಬಂದು ನಿಲ್ಲುವುದೆಲ್ಲಿ, ಅವರನ್ನು ಆಕರ್ಷಿಸುವುದು ಹೇಗೆ ಅಂತ ಯೋಚನೆ ಮಾಡಿದ್ರೆ ಏನಿದು ಕನಕ ದುಯ್ಯಾಲೆ ಮೆರೆಯಲು ಕಾಣಬಾರದೆ ಕನಕ ದುಯ್ಯಾಲೆ ಮೆರೆಯಲು
ಸಂಕಲ್ಪ ಮಾತ್ರದಿಂದಲೇ ಆದಿ ಮಧ್ಯ ಅಂತ್ಯರಹಿತವಾದಂತಹ ಕನಕದ ಉಯ್ಯಾಲೆಯನ್ನು ನಾನು ಸೃಷ್ಟಿಸಿದ್ದೇನೆ. ಉಯ್ಯಾಲೆಯನ್ನು ಏರಿ ಕುಳಿತು ಆನಂದದಿಂದಲೇ ತೂಗುತ್ತಾ ತೂಗುತ್ತಾ ಇಲ್ಲಿ ಕಾಲವನ್ನು ಕಳೆಯುತ್ತಾ ಆ ದುರುಳನ ನಿರೀಕ್ಷೆಯನ್ನು ಮಾಡಬೇಕು ಅಂತ ನಾನು ಯೋಚಿಸಿದ್ದೇನೆ. ಯಾಕೆ ಕದಂಬವನವನ್ನೇ ನಾನು ಆರಿಸಿಕೊಂಡಿದ್ದೇನೆ ಅಂತ ಹೇಳಿದರೆ, ಆ ದುಷ್ಟರಿಗೂ ಈ ವನ ಪ್ರದೇಶಕ್ಕೂ ಬಹಳ ಹತ್ತಿರದ ನಂಟು. ಆಗಾಗ ವಿಹಾರಕ್ಕೂ ಬೇಟೆಗೂ ಈ ಪ್ರದೇಶಕ್ಕೆ ಬರುತ್ತಾರೆ. ಹಾಗಂತ ಇಂದು ಬರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ, ನಾಳೆ ಬರ್ತಾರೆ ಅಂತ ಯೋಚಿಸ್ಲಿಕ್ಕಾಗುವುದಿಲ್ಲ. ಮನಸ್ಸು ಕಂಡಾಗ ಬರುವುದು ಅವರ ಲಕ್ಷಣ. ಯಾವಾಗ ಮನಸ್ಸು ಕಾಣ್ತದೆ ಅಂತ ನಾನು ಹೇಗೆ ಯೋಚಿಸುವುದು? ಇರಲಿ, ಆ ಕ್ಷಣದ ನಿರೀಕ್ಷೆಯಲ್ಲಿ ಇರ್ತೇನೆ. ಹಾಗೆಂತ ಯಾವೊಬ್ಬಳು ಹೆಣ್ಣಾದವಳು ಒಬ್ಬಳಾಗಿ ಈ ಪ್ರದೇಶದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣು ಬಿಡಿ, ಗಂಡಸರು ಒಬ್ಬರಾಗಿ ಈ ಪ್ರದೇಶದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯರಿದ್ದರಿಗೆ ಅಸಾಧ್ಯ ಎನ್ನುವಷ್ಟು ದಟ್ಟವಾದಂತಹ ಘೋರಾರಣ್ಯ ಇದು. ಹಾಗಾದರೆ ಇಲ್ಲಿ ನಾನಿದ್ದೇನೆ ಎನ್ನುವುದನ್ನು ಅವರಿಗೆ ತಿಳಿಸಬೇಕಲ್ಲ, ಈ ಪ್ರದೇಶಕ್ಕೆ ಬಂದವರಿಗೆ ನಾನು ಅರ್ಥ ಮಾಡಿಸಬೇಕಲ್ಲ. ಮಾತ್ರವಲ್ಲ, ಮೋಹಿಸಬೇಕು, ಕಾಮಿಸಬೇಕು ಅಂತ ಆದ್ರೆ ಅವರು ನನ್ನನ್ನು ನೋಡಬೇಕು. ನನ್ನನ್ನು ನೋಡಬೇಕು ಅಂತಾದ್ರೆ, ನನ್ನ ಇಳವು ಅರಿಬೇಕು ಅಂತಾದ್ರೆ ಸುಶ್ರಾವ್ಯವಾದಂತಹ ಕಂಠದಿಂದ ನಾನು ಸಂಗೀತವನ್ನು ಹಾಡಬೇಕು ಅಂತ ಯೋಚಿಸಿದ್ದೇನೆ. ಒಂದು ಅರ್ಥದಲ್ಲಿ ನನ್ನ ಕಾಲಯಾಪನೆಗೂ ಆಯಿತು, ಮತ್ತೊಂದು ಅರ್ಥದಲ್ಲಿ ಆ ದುರುಡರು ಇಲ್ಲಿ ಕಾಲಿಟ್ಟಂತಹ ಕಾಲಕ್ಕೆ ಯಾರದೋ ಸ್ವರ ಕೇಳ್ತಾ ಇದೆ, ಹೆಣ್ಣಿನ ಸ್ವರ. ಆ ಸ್ವರ ಯಾರದು ಅಂತ ನೋಡುವುದಕ್ಕೆ ಅವರ ಮನಸ್ಸು ಬಯಸಬೇಕು. ಕಿವಿಗಳಿಗೆ ನಾನು ಕಾಮನೆಯನ್ನು ಮೊದಲು ತಲುಪಿಸ್ತೇನೆ. ಅಷ್ಟು ಮಾತ್ರ ಸಾಕಾಗುವುದಿಲ್ಲ. ಗಾಳಿಯಲ್ಲಿ ನನ್ನ ತನುಬಂಧವನ್ನೇ ಧರಿಸಿಬಿಟ್ಟಿದ್ದೇನೆ. ಹಾಗೆ ಮುಂದೊತ್ತಿ ಬಂದಾಗ ಅದು ಭ್ರಮೆ ಅಂತ ಅವರಿಗೆ ಕಾಣಕೂಡದು. ತನುಗಂಧವು ಅವರ ನಾಸಿಕಕ್ಕೆ ಸೋಂಕಿದಾಕ್ಷಣ ಇಲ್ಲಿ ಯಾರೋ ಇದ್ದಾರೆ ಎನ್ನುವುದು ಇನ್ನಷ್ಟು ದೃಢವಾಗಬೇಕು ಅವರಿಗೆ. ಹಾಗೆ ಮತ್ತಷ್ಟು ನನ್ನ ಇಳವನ್ನೇ ಅರಸುತ್ತಾ ಅರಸುತ್ತಾ ಯಾರು ಯಾರು ಅಂತ ನೋಡುವುದಕ್ಕೆ ಬರುವ ಕಾಲಕ್ಕೆ ಅವರ ಕಣ್ಣ ಮುಂದೆ ಕಾಣಿಸಿಕೊಳ್ಳಬೇಕು. ಈ ನನ್ನ ದೇಹ ಕಾಂತಿಯಿಂದ ಅವರ ಕಣ್ಣ ಮುಂದೆ ಕಾಣಿಸಿಕೊಂಡಾಗ ಇದು ತನಕ ಇಂತಹ ಲಾವಣ್ಯವತಿಯಾದಂತಹ ಹೆಣ್ಣನ್ನು ಕಾಡದಂತಹ ಅವರು ಕಳ್ಳು ಕುಡಿದ ಕಪಿಯಂತ ಆಡಬೇಕು. ಹಾಗೆ ಆಡಿಸುತ್ತೇನೆ. ಆ ರೀತಿಯಾದಂತಹ ವ್ಯವಹಾರ ಮಾಡಿ ನನ್ನತ್ತವೇ ಅವರ ಗಮನವನ್ನು ಸೆಳೆದು ಮನಸ್ಸನ್ನು ಸೆಳೆದು ಒಬ್ಬೊಬ್ಬರನ್ನೇ ಕೊಂದು ತಡಿದ್ದೇನೆ ಎನ್ನುವ ನಿರ್ಣಯಕ್ಕೆ ಬಂದಿದ್ದೇನೆ. ಹೇಗೆ ಬೆಂಕಿಯೊಂದು ತನ್ನತ್ತ ಪತಂಗವನ್ನು ಆಕರ್ಷಿಸುತ್ತಾ ಆ ಪತಂಗವನ್ನು ಸುಟ್ಟು ಕರಕಲು ಮಾಡುತ್ತದೆ. ಬೆಂಕಿಯದು ತಪ್ಪುಂಟ ಅಲ್ಲಿ. ತಪ್ಪು ಪತಂಗದ್ದು. ಬೆಂಕಿ ಇರುವುದೇ ಇರುವುದು, ಪತಂಗ ತಾನಾಗಿ ಹೋಗಿ ಅದಕ್ಕೆ ಮುತ್ತಿಕೊಳ್ಳುವುದು. ಜೇಡರ ಬಲೆಗೆ ಯಾವುದಾದ್ರೂ ಕೀಟ ಬಿತ್ತು ಅಂತಾದ್ರೆ ತಪ್ಪು ಜೇಡರ ಬಲೆಯದಲ್ಲ, ಅದು ಅಲ್ಲಿ ಸ್ಥಿರವಾಗಿರುತ್ತದೆ. ಚರವಾಗಿರುವಂತಹ ಕೀಟ ಬಂದು ಬೀಳುವುದು. ಈ ನೆಲೆಯಲ್ಲಿಯೇ ಅವರನ್ನೆಲ್ಲ ವಧಿಸಬೇಕು ಅಂತ ನಿರ್ಣಯ ಮಾಡಿದ್ದಾಗಿದೆ. ಇನ್ನು ತಡ ಯಾಕೆ ಮಾಡುವುದು? ಸಿದ್ಧವಾಗಿದೆಯಲ್ಲ ಕನಕದ ಉಯ್ಯಾಲೆ. ಏರಿಕೊಳ್ಳುತ್ತೇನೆ, ತೂಗುತ್ತೇನೆ, ಪಾಡುತ್ತೇನೆ, ಪಾಡುತ್ತೇನೆ.
ನಾನು ಜನಿಸಿದಾಗ ಕಾಲಾಗ್ನಿಯೇ ಮೊಗದವರೆಗ ಹಾಗಾಯಿತು. ನಮ್ಮ ಬದ್ಧ ವೈರಿಗಳಾದ ಅಮರರ ಗಡಣ ಚಿಂತಾಕ್ರಾಂತವಾಯಿತಂತೆ. ನಾನು ಪ್ರವರ್ಧಮಾನನಾಗಿ ಬೆಳೆದು ನಿಂತಾಗ ನಮ್ಮ ಶ್ರೇಯಸ್ಸಿಗೆ ಬ್ರಹ್ಮದೇವನವರ ಬಲವೂ ಅಗತ್ಯ ಎಂಬ ಹಾಗೆ ನನ್ನ ಅಮ್ಮನಿಂದ ತಿಳಿದಂತಹ ನಾನು ಘೋರ ಕಾನನವನ್ನು ಸೇರಿ ಕಟ್ಟುಗ್ರ ತಪವನ್ನೇ ಗೈದೆ. ಪುಷ್ಕರ ಕ್ಷೇತ್ರ ಮಧ್ಯದಲ್ಲಿ 10,000 ವರುಷಗಳ ಕಾಲ ಸತತವಾಗಿ ತಪವನ್ನು ನಾನು ಗೈದೆ. ಕೆಲವು ದಿನಗಳ ಕಾಲ ಕಂಠ ಪ್ರಮಾಣದವರೆಗಿನ ಜಲದಲ್ಲಿ ನಿಂತು, ಇನ್ನು ಹಲವು ದಿನಗಳ ಕಾಲ ಪಂಚಾಗ್ನಿ ಮಧ್ಯದಲ್ಲಿ ಬೆಂದು, ಇನ್ನೂ ಕೆಲವು ದಿನಗಳ ಕಾಲ ಸೂಜಿಯ ಮೊನೆಯುಳು ತಲೆಯನ್ನು ಊರಿ ಘೋರ ತಪವನ್ನು ನಾನು ಗೈದೆ. ನನ್ನ ತಪದ ತೀವ್ರತೆ ಎಷ್ಟಿತ್ತು ಅಂತ ಹೇಳಿದೆ. ಅಡವಿಗಳೊಣಗಿದವು, ಶರಧಿಗಳು ಉಕ್ಕಿದವು, ಖಗ ಮೃಗಗಳು ಉಮ್ಮಳಿಸಿದವು. ಅಷ್ಟೇ ಅಲ್ಲ, ಸುರ ನರೋರಗ ಲೋಕ ತಲ್ಲಣಿಸಿತು. ನನ್ನ ತಪಸ್ಸಿಗಳಿದಂತಹ ಬ್ರಹ್ಮದೇವನಲ್ಲಿ ಅಭೇದ್ಯವಾದಂತಹ ವರವನ್ನೇ ಬೇಡಿದೆ. ಹರಿ ಹರ ಇಂದ್ರ ಪುರುಷ ಪ್ರಮುಖ ಯಾರಿಂದಲೂ ನನಗೆ ಸಾವು ಬರಬಾರದು, ಹಾಗೆಯೇ ಧರೆಯ ಯೋನಿಗಳಿಂದಲೂ ಮರಣ ಸಂಭವಿಸಬಾರದು ಎಂಬುದಾಗಿ ಕೇಳಿಕೊಂಡಾಗ ಆ ಅರವಿಂದ ಭವನು ತಥಾಸ್ತು ಎಂಬುದಾಗಿ ನನ್ನನ್ನು ಹರಸಿದ. ಇನ್ನೆನಗೆ ಸಮಾನರಾರು ಎಂದು ಆಲೋಚಿಸಿ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿಯನ್ನಿಟ್ಟೆ. ಇಂದ್ರ, ಅಗ್ನಿ, ವರುಣ, ವಾಯು, ಕುಬೇರರೇ ಮೊದಲಾದಂತಹ ದಿಕ್ಪಾಲಕರು ಕಾಲು ಬಿಟ್ಟು ಓಡುವಂತಾಗಿಸಿದೆ. ಹಾಗೆಯೇ ಸ್ವರ್ಗಲೋಕದ ಆಧಿಪತ್ಯವನ್ನು ಕೈಗಾಂತುಕೊಂಡೆ. ಗಾಳಿಯೊಂದಿಗೆ ಬೆಂಕಿಯೂ ಸೇರಿಕೊಂಡ ಹಾಗೆ ಮೃತ್ಯುಪ್ರಾಯವಾದಂತಹ ನನ್ನನ್ನು ನಿಶುಂಭನೊಡಗೂಡಿ 3 ಲೋಕಗಳಲ್ಲೂ ವಿಜೃಂಭಿಸಿದೆ. ನಾನು ಮಹಾಬಲಶಾಲಿಯಾದಂತಹ ಮಹಿಷಾಸುರನಿಗಿಂತಲೂ 10 ಪಟ್ಟು ಬಲಶಾಲಿ ಶುಂಭ ಎನ್ನುವ ಹಾಗೆ ಲೋಕ ಮುಖದಲ್ಲಿ ಖ್ಯಾತಿಯನ್ನು ಪಡೆದಿದ್ದೇನೆ. ಹೌದು, ಇತ್ತೀಚೆಗೆ ಚಂಡಮುಂಡರು ಬಂದು ಹೇಳಿದ ವರ್ತಮಾನದಿಂದ ಕಾರ್ಯೋನ್ಮುಖರಾಗಬೇಕಾಗಿದೆ ಎನ್ನುವ ನುಡಿಲಾರಿಸುತ್ತ ಶುಂಭನು, ಎನ್ನುವ ನುಡಿಲಾರಿಸುತ್ತ ಶುಂಭನು ಮನಸಿ ಜನ ಶರಹತಿಗೆ ಸಿಲುಕುತ್ತಾಯ, ಮನಸಿ ಜನ ಶರಹತಿಗೆ ಸಿಲುಕುತ್ತ ವನಜನೇತ್ರೆಯ ವರಿಸದಿರೆಂದೆನು ಕನಿಷ್ಠೈಸಿ, ವನಜನೇತ್ರೆಯ ವರಿಸದಿರೆನೆಂದೆನು ಕನಿಷ್ಠೈಸಿ, ರಣವ ಬಯಸುವಳೆ ತಗಮವ, ರಣವ ಬಯಸುವಳೆ ತಗಮವ, ವನಿತೆಗಿನ್ನನುಚಿತವು ಸಾಮದಿ ಮನವ ಒಲಿವೆನೆಂದು, ಸಾಮದಿ ಮನವ ಒಲಿವೆನೆಂದು ಸುಗ್ರೀವನನು ಕರೆದೆಂದ. ನನ್ನ ಆಡಳಿತದ ಬಗ್ಗೆ ಅಭಿಪ್ರಾಯ ಸಂಗ್ರಹ ಆಗಬೇಕು. ಅಷ್ಟೇ ಅಲ್ಲ, ನನ್ನ ಆಜ್ಞೆಯನ್ನು ಪ್ರಜೆಗಳು ಎಷ್ಟರ ಮಟ್ಟಿಗೆ ಪಾಲಿಸುತ್ತಾರೆ ಎಂಬುದನ್ನು ಅರಿತು ಬರುವಂತೆ ನನ್ನ ಅಂತರಂಗದ ದೂತರಾದಂತಹ ಚಂಡ ಪ್ರಚಂಡರಾದ ಚಂಡಮುಂಡರನ್ನು ನಾನು ಕಳುಹಿದ್ದೇನೆ. ಆದಷ್ಟು ಬೇಗನೆ ವರದಿಯನ್ನೊಪ್ಪಿಸಿ ನನ್ನ ಮನಸ್ಸಿಗೆ ಮುದ ತರುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದರೆ ಅವಧಿಗೆ ಮುಂಚಿತವಾಗಿಯೇ ಬಂದು ವಿಶೇಷವಾದ ವರ್ತಮಾನವನ್ನು ಹೇಳಿದರಲ್ಲ, ಅದೇನು ತುಹಿನಾದ್ರಿಯ ಕದಂಬವನದೊಳಗಿನ ಆಕಾಶದೆತ್ತರದಿಂದ ಇಳಿಯಬಿಟ್ಟಿರುವ ಬಂಗಾರದ ಸರಪಣಿಯ ಉಯ್ಯಾಲೆಯೊಂದರಲ್ಲಿ ಭುವನ 3ರ ಚೆಲುವೆಯೊಬ್ಬಳು ರಂಜಿಸುತ್ತಾ ಇದ್ದಾಳಂತೆ. ಬೆರಳುಗಳಿಂದ ಚಾರು
ನಾನು ಆಕೆಗೆ ವಶವರ್ತಿಯೇ ಆಗಿಬಿಟ್ಟಿದ್ದೇನೆ. ಬ್ರಹ್ಮಚಾರಿಗಳಾದಂತಹ ಚಂಡಮುಂಡರೇ ಆಕೆಯ ರೂಪಾತಿಶಯಕ್ಕೆ ಸೋತು ಒಂದು ಕ್ಷಣ ಬೆರಗಾದರಂತೆ. ಈ ಚೆಲುವೆ ನಮ್ಮೊಡೆಯನಾದಂತಹ ಶುಂಭಾಸುರನಿಗೆ ತಕ್ಕ ಮಡದಿಯಾಗಲು ಇರುವವಳು ಎಂದು ನಿರ್ಧರಿಸಿ ತಮ್ಮ ಅಭಿಪ್ರಾಯವನ್ನು ಆಕೆಯಲ್ಲಿ ಹೇಳಿದರಂತೆ. ಆಗ ಆಕೆ ತನ್ನನ್ನು ದೂರದಲ್ಲಿ ಯಾರು ಸೋಲಿಸುತ್ತಾರೋ ಅವರನ್ನೇ ವರಿಸುವುದಾಗಿ ಪ್ರತಿಜ್ಞೆಗೈದಿದ್ದೇನೆ ಎಂಬುದಾಗಿ ತಿಳಿಸಿದಳಂತೆ. ಹೆಣ್ಣೊಬ್ಬಳು ದುರವನ್ನು ಬಯಸಿದಳು. ಯುದ್ಧ ಎನ್ನುವಂಥದ್ದು ನಮ್ಮಂತಹ ಪುರುಷ ಮಣಿಗಳಿಗೆಲ್ಲವೇ ಹೇಳಿದುದು. ಅವಳು ಯುದ್ಧವನ್ನು ಬಯಸಲು ಅದು ಅವಳ ಅಭಿಪ್ರಾಯವೂ ಹೌದು. ಅದೇನೇ ಇರಲಿ, ಮನಸ್ಸಿನ ಶರಹತಿಗೆ ಸಿಲುಕಿದಂತಹ ನಾನು ವನದ ನೇತ್ರೆ ಆಕೆಯನ್ನು ಪಡೆದೇ ಸಿದ್ಧ ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ಆಕೆಯನ್ನು ಪಡೆಯಲೇಬೇಕು. ಆ ವನದ ನೇತ್ರೆ ಕದಂಬವನದೊಳಗಿದ್ದರೂ ಕೂಡ ಆಕೆಯ ಬಳಿಗೆ ನಾನಾಗಿ ತೆರಳುವುದಲ್ಲ. ಹಾಗಿದ್ದರೆ ಏನು ಮಾಡೋಣ? ಯುದ್ಧವನ್ನು ಬಯಸಿದ ಆಕೆಯೊಡನೆ ಸಾಮದಿಂದ ಮಾತನಾಡಿಸಿ ಆಕೆಯನ್ನು ಒಲಿಸಿ ಕರೆತರುವ ಹಾಗೆ ಆಗಬೇಕಿದ್ರೆ ಒಳ್ಳೆಯಿತೊಂದು ಉಪಾಯ. ಇದ್ದಾನಲ್ಲ ನಮ್ಮ ಮಂತ್ರಿಗಳಲ್ಲೇ ಅತಿ ಹಿರಿಯವನಾದವನು, ಅನುಭವಿಯಾದವನು ಸುಗ್ರೀವನಿದ್ದಾನೆ. ಆದ್ದರಿಂದ ಆತನನ್ನು ಬರ ಹೇಳಿದ್ದೇನೆ. ಚಂಡಮುಂಡರು ಸಂಚಾರ ಮುಗಿಸಿ ಬಂದು ಹೇಳಿದಂತಹ ವಾರ್ತೆಯನ್ನು ನೀನು ಆಲಿಸಿದವನೇ ಇದ್ದೀಯ. ಆಲಿಸಿದ್ದು ಇದೆ. ಆದರೆ ಸೂಕ್ಷ್ಮವಾಗಿ ಕೆಲವೊಂದು ವಿಚಾರವನ್ನು ನಿನ್ನೊಡನೆ ಕೇಳಿಕೊಳ್ಳಬೇಕು. ಆ ಕದಂಬವನದೊಳಗಿನ ಕನಕವೀಯಾಲೆ ಮೆರೆಯಲು ಬಲು ತೋಷದಿ ಬಲು ಮೋದದಿ ಶೃಂಗಾರದಿ ಒಪ್ಪುತ್ತಿರುವ ಭುವನಪುರದ ಚೆಲುವೆಯ ಬಗೆಗೆ ನಾನೀಗ ಆಡ್ತಾ ಇದ್ದೇನೆ. ಚಂಡಮುಂಡರು ಒಂದು ನಿರ್ಣಯಕ್ಕೆ ಬಂದಿದ್ದರು. ಇದ್ದರೆ ಇರಬೇಕು ಇಂತಹ ಚೆಲುವೆ ನಮ್ಮೊಡೆಯ ಶುಂಭಾಸುರನ ವಾಮಭಾಗದಲ್ಲಿ ಎಂಬ ಹಾಗೆ. ಆದರೆ ಆಕೆಯ ಬಳಿ ತಮ್ಮ ಅಭಿಪ್ರಾಯವನ್ನು ಹೇಳಿಕೊಂಡಾಗ ದುರದ ಮುಖೇನವೇ ಜಯಿಸಿದವರನ್ನು ವಿವಾಹವಾಗುವುದು ಎಂದಿದ್ದಳಂತೆ. ಹುಡುಗಾಟದಿಂದ ರೀತಿಯಾಗಿ ಹೇಳಿದ್ದರೂ ಇರಬಹುದು. ಅದೇನೇ ಇರಲಿ, ದುರದ ವಿಚಾರ ಈಗ ಬೇಡ. ಆಕೆಯನ್ನು ಸಾಮದಿಂದ ಒಲಿಸಿ ಕರೆತರುವ ಹಾಗೆ ಆಗಬೇಕು. ನಿನಗೆ ನನ್ನ ಕುರಿತಾಗಿ ತಿಳಿಯದ ವಿಚಾರವೇನೂ ಇಲ್ಲ. ನನ್ನ ಅಂತಸ್ತೇನು, ನನ್ನ ಘನತೆಯೇನು, ಶೌರ್ಯ ಪರಾಕ್ರಮ ಎಲ್ಲವೂ ನಿನಗೆ ತಿಳಿದಿದೆ. ಅರಿತಿದ್ದೇನೆ ಅಲ್ವೇ? ಕಾಲ ಕಾಲಕ್ಕೆ ರಾಜಕೀಯವಾಗಿ ನನಗೆ ಸಲಹೆ ಸೂಚನೆಗಳನ್ನೆಲ್ಲ ಕೊಟ್ಟವನು ನೀನು. ಹಿರಿಯವನು, ಅನುಭವಿ, ಮಂತ್ರಿಗಳಲ್ಲಿ ಅತಿ ಹಿರಿಯವನು. ಲೋಕಜ್ಞಾನ ಎನ್ನುವಂತಹದ್ದು, ಲೋಕಾನುಭವ ಎನ್ನುವಂತಹದ್ದು ಬಹಳ ದೊಡ್ಡದು. ಅದು ಘನತೆಯಿಂದ ಕೂಡಿರುವಂತಹದ್ದು ನೋಡಿ. ಹಾಗಾಗಿ ಆ ಹೆಣ್ಣು ಮಗಳು ನಿನ್ನ ಮಾತಿಗೆ ಬೆಲೆ ಕೊಟ್ಟಾಳು ದೃಷ್ಟಿಯಿಂದ ನೀನೀಗ ಕದಂಬವನದೆಡೆಗಾಗಿ ತೆರಳಬೇಕು. ಆಕೆಯ ಮನವೊಲಿಸಿ ಸಾಮದಿ ಕರೆ ತರಬೇಕು. ನನ್ನ ಕುರಿತಾಗಿ ಏನೇನು ಹೇಳಬೇಕು ಎನ್ನುವಂತಹದ್ದು ನಿನಗೆ ಗೊತ್ತಿದೆ ಅಲ್ಲವೇ? ಸಾಮದಿಂದ ಆಡಿದ ಮಾತನ್ನು, ಹಿರಿಯವನಾದ ನಿನ್ನ ಮಾತನ್ನು ಆಕೆ ಒಪ್ಪುತ್ತಾಳೆ ಎನ್ನುವ ನಂಬಿಕೆ ನನ್ನದು. ಆದ್ದರಿಂದ ಸುಗ್ರೀವ, ನಿನ್ನ ವಿದ್ಯಾಪ್ರೌಢಿಮೆಯನ್ನು, ಅನುಭವದ ಸಾರವನ್ನು, ಪ್ರಸಂಗಾವಧಾನತೆಯನ್ನು ಆಕೆಯ ಮುಂದೆ ಪ್ರದರ್ಶಿಸಿ
ಆಕರ್ಷಿಸಿ ನನಗಾಗಿ ಆಕೆಯನ್ನು ಓದಿಸಿ ಕರೆತರಬೇಕು ಸುಗ್ರೀವರನ್ನು. ನಾಗಲೋಕದ ಅಧಿಕಾರವನ್ನು ಪಡೆದು ಅದಾಗಲೇ ಚತುರ್ಯುಗಗಳು ಸಂದು ಹೋಗುತ್ತಾರೆ. ಈ ಕಾಲದಲ್ಲಿ ಚಂಡಮುಂಡರು ಬಂದು ಹೇಳಿದಂತಹ ವಾರ್ತೆ ಕದಂಬ ಕಾಂತಾರದ ಕನಕದ ಉಯ್ಯಾಲೆಯಲ್ಲಿ ಹಾಡುತ್ತಾ ಇದ್ದಾಳೆ ಹೆಣ್ಣೊಬ್ಬಳು. ಆಕೆಯ ಬಗ್ಗೆ ಒಂದು ರೀತಿಯ ಮೋಹ ನಿಮಗುಂಟಾಗಿದೆ. ಹೌದು, ಆಕೆಯನ್ನು ಮನವೊಲಿಸಿ ಕರೆತರಬೇಕು ಎಂಬುದು ನಿಮ್ಮ ಆಜ್ಞೆ. ಹೌದು, ನಾನು ನಿಮ್ಮ ಭೃತ್ಯನೇ ಹೌದು, ನಿಮ್ಮ ಮಂತ್ರಿಯೂ ಹೌದು. ನೀವಂತಹ ಯಾವುದೇ ಕೆಲಸಗಳನ್ನು ಮಾಡತಕ್ಕವನೇ ಇದುವರೆಗೆ ಯಾವುದನ್ನು ಅಲ್ಲ ನಡೆದಿಲ್ಲ. ಆಗಲಿ ನನ್ನ ಅನುಭವದ ಸಾರವನ್ನೆಲ್ಲ ಬಳಸಿಕೊಂಡು ನೀವಂದಂತೆ ಆ ಕನಕವಿಯಾಲೆಯಲ್ಲಿ ಹಾಡುತ್ತಾ ಇರುವಂತಹ ಹೆಣ್ಣಿನ ಬಗ್ಗೆ ಆಕೆಯನ್ನು ಪ್ರಶ್ನಿಸುವ ಮನವೊಲಿಸಿ ಕರೆತರುವಂತಹ ಪ್ರಯತ್ನವನ್ನು ಮಾಡುತ್ತೇನಂತೆ. ನಿಮ್ಮ ಆಜ್ಞೆಯನ್ನು ಇದ್ರೆ ಕೂಡಲೇ ಕದಂಬ ಕಾಂತಾರದ ಕಡೆಗೆ ಹೊರಟು ನಡೆಯುತ್ತೇನೆ. ಕಾರ್ಯ ಸಾಧಿಸುವ ಕಾರ್ಯವನ್ನು ಸಾಧಿಸಿ ಯಶಸ್ಸನ್ನು ಪಡೆಯಲು ಮೆರವ ಕದಂಬವನವನೆ ಪುಗುತ
ಕೋಟಿ ದಿನಗಳು ಧರೆಗಿಳಿದು ಬಂದು ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಪ್ರಭೆಯಂತೆ ಕಂಗೊಳಿಸುತ್ತಿರುವಂತಹ ಆಕೆ ಸಾಮಾನ್ಯ ಹೆಣ್ಣಲ್ಲವೇ. ತ್ರೈಜಗದ ಅಧಿದೇವತೆಯಾದಂತಹ ಅಂಬಿಕೆಯೇ ಈಕೆ. ಸಾಮಾನ್ಯರಿಗೆ ಅಗೋಚರಳಾದಂತಹ ಈಕೆಯನ್ನು ಕಾಣುವ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದೊದಗಿದೆ ಎಂದಾವಾಗ ನಾನಲ್ಲವೇ ಭಾಗ್ಯವಂತ, ನಾನಲ್ಲವೇ ಪುಣ್ಯವಂತ. ನಿಗಮಗೋಚರರು, ಅದ್ವಿತೀಯರು, ಅಪ್ರಮೇಯರು, ನಾಶರಹಿತರು, ವೇದ ಸಿದ್ಧರು, ಕದಂಬ ವನವಾಸಿನಿಯಾದಂತಹ ಈಕೆ ಪಾಪ ನಾಶಿನಿ, ಭಯ ನಿವಾರಣಿ, ಸರ್ವಮಂಗಲೆ, ಮಹಾಮಾಯೆಯೇ. ಜಗತ್ ವಂದ್ಯಳು, ಜಗತ್ ರಕ್ಷಕರು, ಜಗತ್ತಾರಕರು, ಜಗದ ಜನರ ಲಯಕರ್ತಳು ಆದಂತಹ ಈಕೆ ಅಖಿಲಾಂಡಕ್ಕೂ ಬ್ರಹ್ಮಾಂಡ ನಾಯಕಿಯೇ. ಸದ್ಯೋಜಾತೆಯು ಸಚ್ಚಿದಾನಂದ ರೂಪಿಣಿಯು ಆದಂತಹ ಈಕೆ ಪರಾಶಕ್ತಿಯು ಹೌದು, ಮೋಕ್ಷಪ್ರದಾಯಿನಿಯು. ಈಕೆ ಪರಮ ಪವಿತ್ರ ಆಧಾರವಿಂದಗಳಿಗೆ ಪಡಮಟ್ಟಿದ್ದೇನೆ, ಪಡಮಟ್ಟಿದ್ದೇನೆ. ನನ್ನ ಜನ್ಮವನ್ನು ಸಾರ್ಥಕವಾಯಿತು. ಈತನು ಸಾರ್ಥಕ್ಯವನ್ನು ಅನುಭವಿಸಿದ ಹಾಗಾಯಿತು. ಆದರೆ ನಮ್ಮೊಡೆಯನಾದಂತಹ ಶುಭಾಸುರ ಆತನ ಬಗ್ಗೆ ಯೋಚಿಸುವಾಗ ದಿಗ್ಭ್ರಮೆಯಾಗುತ್ತಾ ಇದೆ. ಈಕೆಯನ್ನು ಸಾಮಾನ್ಯ ಹೆಣ್ಣೆಂದು ಯೋಚಿಸಿ ತಾನು ಪಡೆಯಲೇಬೇಕೆಂದು ಆ ಮಾನವ ಶಲಹತೆಗೆ ಒಳಗಾದವನಂತೆ ಒಂದೇ ಸಲಹೆ ಹಂಬಲಿಸುತ್ತಿದ್ದಾನಲ್ಲ. ಇವಳು ಸಾಮಾನ್ಯ ಹೆಣ್ಣು, ಪೌರುಷ ಮಾತ್ರದಿಂದ ಈಕೆಯನ್ನು ಪಡೆಯಬಲ್ಲನೆಂದು ಯೋಚಿಸಿದನು. ಛೆ, ನಮ್ಮೊಡೆಯ ಸಿಂಹಾಸನ ಕೆಟ್ಟ ಕೆಟ್ಟ ಏನು ತನ್ನ ಸ್ಥಾನ, ಮಾನ, ಧೈರ್ಯ, ಸಾಹಸ, ಅಧಿಕಾರ, ಸಂಪತ್ತುಗಳ ಮೂಲಕವಾಗಿ ಈಕೆಯನ್ನು ತನ್ನಗಳನ್ನಾಗಿ ಮಾಡಿಕೊಳ್ಳಬೇಕೆಂದು ಯೋಚಿಸಿದನು. ಯಾವುದೇ ಪ್ರಾಪಂಚಿಕವಾದಂತಹ ಆಮಿಷಕ್ಕೆ ಒಳಗಾಗಿ ನಮ್ಮೊಡೆಯನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುವುದಕ್ಕೆ ಈಕೆ ಸಾಮಾನ್ಯರಲ್ಲ ಎಂಬುದನ್ನು ನಮ್ಮೊಡೆಯ ಅರಿಯದೇ ಹೋದನು. ಲೋಕಲೋಕಗಳನ್ನೇ ಸಂರಕ್ಷಿಸುವಂತಹ ಈಕೆಯನ್ನು ಪಡೆಯಬೇಕು ಎಂಬಂತಹ ದುರ್ಬುದ್ಧಿ ನಮ್ಮೊಡೆಯನು ಯಾಕೆ ಬಂತು? ನಮ್ಮ ಪ್ರಭುವಿಗೆ ಈಕೆ ಸಿಕ್ಕುವಳೆ. ಒಡೆಯ ರಾಜ್ಞೆಯು ನಮಗೆ
ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳನ್ನು ನಡೆಸುವಂತಹ ತ್ರಿಮೂರ್ತಿಗಳು ಕೂಡ ಈಕೆಯ ಆಜ್ಞಾಧಾರಕರಲ್ಲಿ ಸಮಸ್ಯೆಗಳು ಬಂದೊದಗಿದಾಗ ಅವರು ಕೂಡ ಈಕೆಯನ್ನೇ ಮೊರೆ ಹೋಗುವವರಲ್ಲಿ. ಹಾಗಿರುವಾಗ ನಮ್ಮೊಡೆಯರಿಗೆ ಈಕೆ ಸಿಕ್ಕುವಳೆ. ಸಿಕ್ಕಿದರು ಈಕೆಯನ್ನು ಆಳುವ ಅಥವಾ ಇವಳನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯ ನಮ್ಮೊಡೆಯರಿಗೆ ಎಲ್ಲಿಂದ ಬರುತ್ತದೆ?